ಕಾಂಗ್ರೆಸ್ಸಿನ ಕೆಲ ಸಚಿವರ ಹನಿ ಟ್ರಾಪ್ ಸಿಡಿ ಇದೆಯಾ? ಹಾಗಾದ್ರೆ ಸದ್ಯದಲ್ಲೇ ಆ ಸಚಿವರ ಸಿಡಿ ಬಿಡುಗಡೆ ಆಗುವ ಎಲ್ಲಾ ಸಾಧ್ಯತೆಗಳು ಇದೆಯಾ? ರಾಜಣ್ಣ ಮತ್ತು ಸತೀಶ್ ಜಾರಕಿಹೊಳಿ ಹನಿ ಟ್ರಾಪ್ ನಿಂದ ಎಸ್ಕೇಪ್ ಆಗಿದ್ದಾರಾ? ಹನಿ ಟ್ರಾಪ್ ವಿಚಾರ ಈಗ ರಾಜ್ಯ ರಾಜಕೀಯದಲ್ಲಿ ಭಾರಿ ಹಲ್ಚಲನ್ನು ಹೆಬ್ಬಿಸ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರೇ ಮಹತ್ವದ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಈ ಮಧ್ಯ ಹನಿ ಟ್ರಾಪ್ ನಿಂದ ಅಪಾಯಕ್ಕೊಳಗಾದಂಥ ಸಚಿವರ ವಿಡಿಯೋಗಳು ಸದ್ಯದಲ್ಲೇ ಬಿಡುಗಡೆ ಆಗುತ್ತಾಗಾದ್ರೆ ಸದ್ಯ ರಾಜಣ್ಣ ಮತ್ತು ಸತೀಶ್ ಜಾರಕಿಹೊಳಿ ಹೇಳಿರುವಂಥದ್ದು ಸುಮಾರು 48 ಜನ ಈ ರೀತಿ ಹನಿ ಟ್ರಾಪ್ಗೆ ಒಳಗಾಗಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಇವರಿಬ್ಬರು ಎಸ್ಕೇಪ್ ಆಗಿದ್ರೆ ಉಳಿದವರ ವಿಡಿಯೋಗಳು ಬಿಡುಗಡೆ ಆಗತ್ತಾ? ಆ ಪ್ರಭಾವಿ ನಾಯಕ ಸಂಬಂಧಿ ಶಾಸಕ ಹನಿ ಟ್ರಾಪ್ ರೂವಾರಿಯಾಗಿದ್ದಾರ? ಸದ್ಯ ಈ ಎಲ್ಲ ಹನಿ ಟ್ರಾಪ್ಗಳ ಹಿಂದೆ ಆ ಮಹಾನಾಯಕ ಇದ್ದಾರೆ, ಆ ಮಹಾನಾಯಕನ ಹಿಂದೆ ಅವರ ಆಪ್ತ ಶಾಸಕ ಇದ್ದಾರೆ ಅನ್ನುವಂತ ಒಂದು ಸುದ್ದಿ ಸದ್ಯಕ್ಕೆ ಭಾರಿ ಸದ್ದು ಮಾಡ್ತಾ ಇದೆ. ಯಾವ ಯಾವ ಸಚಿವರು ಹನಿ ಟ್ರಾಪ್ಗೆ ಒಳಗಾಗಿದ್ದಾರೆ? ಸಿಎಂ ಬಳಿ ಆ ಸಚಿವರು ತಮ್ಮ ದುಃಖವನ್ನ ತೋಡಿಕೊಂಡಿದ್ದಾರಾ? ಹಾಗಾದ್ರೆ ಏನ್ ದುಃಖವನ್ನ ತೋಡ್ಕೊಂಡ್ರು? ಸಚಿವರ ಮಾತು ಕೇಳಿಸಿಕೊಂಡು ಸಿಎಂ ಹಾಗಾದ್ರೆ ಹೇಳಿದ್ದೇನು? ಭಾರಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಇದ್ದಕ್ಕಿದ್ದ ಹಾಗೆ ಸಿದ್ದರಾಮಯ್ಯ ಖರ್ಗೆ ಭೇಟಿ ಮಾಡಿರುವ ಹಿಂದೆ ಹಲವು ರೀತಿಯ ರಾಜಕೀಯ ಪಡಸಾಲೆಯ ಚರ್ಚೆಗಳು ಈಗ ಗರಿಗೆದರ್ತಾ ಇವೆ. ಆ 20 ನಿಮಿಷದ ಭೇಟಿ ವೇಳೆ ರಹಸ್ಯ ಚರ್ಚೆಗಳು ಆದ್ರೂ ನಡೆದಿದ್ದೇನು ಅನ್ನುವಂಥ ಕುತೂಹಲ ಇದೆ. ಸಿಎಂ ರನ್ನ ಕೆಲ ಪ್ರಭಾವಿ ಸಚಿವರು ಭೇಟಿಯಾದ ಬಳಿಕ ಸಿಎಂ ರನ್ನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿಯಾಗಿದ್ದಾರೆ. ಈ ಭೇಟಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಸಿಎಂ ಬಳಿ ಸಚಿವರು ತಮ್ಮ ದುಃಖ ತೋಡ್ಕೊಂಡಿದ್ದಾರೆ. ಆ ದುಃಖದ ವಿಚಾರಗಳನ್ನ ಎಐಸಿಸಿ ಅಧ್ಯಕ್ಷರ ಬಳಿ ಸಿಎಂ ಸಿದ್ದರಾಮಯ್ಯನವರು ವ್ಯಕ್ತಪಡಿಸಿದ್ರ? ಇಂಥದ್ದೊಂದು ಭಾರಿ ದೊಡ್ಡ ಮಟ್ಟದ ಸದ್ದು ಈಗ ರಾಜಕೀಯದಲ್ಲಿ ಕೇಳಿ ಬರ್ತಾ ಇದೆ. ಸಿಎಂ ರನ್ನ ದಿಢೀರ್ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭೇಟಿಯಾದ್ರು. ಹೀಗಾಗಿ ಆ ಭೇಟಿಯ ಮಹತ್ವ ಏನಿರಬಹುದು ಅಂತ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಹಲವು ನಾಯಕರು ಮಾತನಾಡ್ಕೊಳ್ತಾ ಇದ್ದಾರೆ. ಇನ್ನು ವೇಣುಗೋಪಾಲ್ಗೂ ಕೂಡ ಮಹತ್ವದ ವರದಿಯನ್ನ ಸಿಎಂ ಸದ್ಯದಲ್ಲೇ ಸಲ್ಲಿಸಲಿದ್ದಾರಾ? ಹಾಗಾದ್ರೆ ಆ ವರದಿಯಲ್ಲಿ ಹನಿ ಟ್ರಾಪ್ ಮಾಸ್ಟರ್ ಮೈಂಡ್ ಹೆಸರು ಕೂಡ ಬಹಿರಂಗಪಡಿಸುವ ಸಾಧ್ಯತೆ ಇದೆ. ಆ ಅತಿ ಪ್ರಭಾವಿ ನಾಯಕನ ಹೆಸರು ನೋಡಿ ಕೈ ಹೈಕಮಾಂಡ್ ಕೂಡ ದಂಗು ಆಗಲಿದೆ ಅನ್ನುವಂಥ ಮಾಹಿತಿ ಇದೆ. ಕೇಂದ್ರಕ್ಕೂ ಕೂಡ ಆ ಪ್ರಭಾವಿ ನಾಯಕ ಬೀಸಿದ್ನ ಹನಿ ಟ್ರಾಪ್ ಬಲೆ ಅನ್ನುವಂಥ ಒಂದು ಆಶ್ಚರ್ಯದ ಸಂಗತಿ ಈ ಹನಿ ಟ್ರಾಪ್ ಹಲ್ಚಲ್ ಒಳಗಡೆ ಕೇಳಿ ಬರ್ತಾ ಇದೆ. ಹೈಕಮಾಂಡ್ಗೂ ಕೂಡ ಇದರ ಬಿಸಿ ತಟ್ಟಲಿದೆಯಾ? ಸದ್ಯ ವೇಣುಗೋಪಾಲ್ ಅವರಿಗೆ ಮಹತ್ವದ ವರದಿಯನ್ನ ಸಿಎಂ ಸಲ್ಲಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದರಲ್ಲಿ ಹನಿ ಟ್ರಾಪ್ಗೆ ಒಳಗಾದಂಥವರ ಹೆಸರು, ಆ ಹನಿ ಟ್ರಾಪ್ನ ಮಾಸ್ಟರ್ ಮೈಂಡ್ ಹೆಸರು ಮತ್ತು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಈ ಹನಿ ಟ್ರಾಪ್ ವಿಚಾರವನ್ನ ಎಣಿಯಲಾಗಿತ್ತು ಅಂತ ಮಾಹಿತಿಯನ್ನು ಉಲ್ಲೇಖಿಸಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಮೂಲಕ ಆ ಪ್ರಭಾವಿ ನಾಯಕನ ಓಟಕ್ಕೆ ಅಥವಾ ಆರ್ಭಟಕ್ಕೆ ಬ್ರೇಕ್ ಹಾಕೋದಕ್ಕೆ ಈಗ ಪ್ರಮುಖ ಅಸ್ತ್ರ ರಾಜ್ಯ ರಾಜಕೀಯದ ಪಡಸಾಲೆಯಲ್ಲಿ ಒಂದು ಬಣದ ನಾಯಕರಿಗೆ ಸಿಕ್ಕಿರುವಂಥದ್ದು ಈ ಹನಿ ವಿಚಾರ ಈಗ ಭಾರಿ ದೊಡ್ಡ ಮಟ್ಟದ ಸಂಚಲನವನ್ನ ರಾಜ್ಯ ರಾಜಕೀಯದಲ್ಲಿ ಕ್ರಿಯೇಟ್ ಮಾಡುವ ಎಲ್ಲ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಂಡು ಬರ್ತಾ ಇದ್ದಾವೆ. ಸಿಎಂ ಸಿದ್ದರಾಮಯ್ಯನವರನ್ನು ಕೂಡ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭೇಟಿ ಮಾಡಿದ್ದಾರೆ. ಸುಮಾರು 20 ನಿಮಿಷಗಳ ಕಾಲ ಇಬ್ಬರು ನಾಯಕರು ಕೂಡ ಪರಸ್ಪರ ಚರ್ಚೆ ನಡೆಸಿದ್ದಾರೆ. ಸೊ ಈ ಚರ್ಚೆಯ ಸಂದರ್ಭದಲ್ಲಿ ರಾಜ್ಯ ರಾಜಕೀಯದಲ್ಲಿ ಉಂಟಾಗಿರುವಂತಹ ಹನಿ ಟ್ರಾಪ್ ಗೊಂದಲವನ್ನ ಎಐಸಿಸಿ ಅಧ್ಯಕ್ಷರ ಗಮನಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ತಂದಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಒಬ್ಬ ಪ್ರಭಾವಿ ನಾಯಕ ಇದಕ್ಕೆಲ್ಲ ಕೂಡ ರೂವಾರಿ, ಆ ನಾಯಕನೇ ಇದರ ಮಾಸ್ಟರ್ ಮೈಂಡು,
ಆ ನಾಯಕ ಕೇವಲ ರಾಜ್ಯ ಮಟ್ಟದ ನಾಯಕರನ್ನ ಅಷ್ಟೇ ಅಲ್ಲ, ಹೈಕಮಾಂಡ್ ಮಟ್ಟದ ನಾಯಕರನ್ನ ಕೂಡ ಇದರ ಬಲೆಗೆ ಬೀಸಿದ್ದಾರೆ ಅನ್ನುವಂತ ಸುಳಿವನ್ನ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇತ್ತ ಹನಿ ಎಪಿಸೋಡ್ ಭುಗಿಲೇಳ್ತಾ ಇದ್ದ ಬೆನ್ನಲ್ಲೇ ಡಿಸಿಎಂ ದೆಹಲಿಗೆ ದೌಡಾಯಿಸ್ತಾ ಇದ್ದಾರೆ. ಬೆಂಗಳೂರಿನಿಂದ ದೆಹಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ತೆರಳಿದ್ದಾರೆ. ತೀವ್ರ ಕುತೂಹಲವನ್ನು ಕೆರಳಿಸ್ತಾ ಇದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ದೆಹಲಿ ದಂಡಯಾತ್ರೆ. ರಾತ್ರಿಯೇ ದೆಹಲಿಯಿಂದ ಮತ್ತೆ ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಹನಿ ಎಪಿಸೋಡ್ ಬೆನ್ನಲ್ಲಿ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೊರಟಿರುವಂಥದ್ದು ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ. ದೆಹಲಿ ಮಟ್ಟದ ನಾಯಕರ ಜೊತೆ ಹನಿ ಟ್ರಾಪ್ ವಿಚಾರದ ಸಂಬಂಧ ಮಹತ್ವದ ಚರ್ಚೆಯನ್ನು ನಡೆಸೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳಿದ್ದಾರೆ. ಬೈ ದ ನೈಟ್ ಇವತ್ತೇ ಅವರು ವಾಪಸ್ ಬರ್ತಾರೆ. ಸದ್ಯ ಈ ವಿಚಾರವಂತೂ ರಾಜಕೀಯವಾಗಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಹಲವಾರು ರೀತಿಯ ಅನುಮಾನಗಳಿಗೆ ಎಡೆ ಮಾಡಿಕೊಡುವಂತೆ ಭಾರಿ ಸದ್ದು ಗದ್ದಲವನ್ನ ಉಂಟು ಮಾಡ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷರಾಗಿ ಅವರು ಕೇಳಿದ್ದೀನಿ, ನನ್ನ ಹತ್ರ ಏನೂ ಇಲ್ಲ ಅಂತ ಹೇಳಿದ್ದಾರೆ. ಅವ್ರು ನನ್ನ ಹತ್ರ ಏನು ಹೇಳಿದ್ದಾರೆ ಅನ್ನೋದು ನಾನು ಬಿಚ್ಚಿ ನಿಮ್ಮ ಹತ್ರ ಹೇಳೋಕ್ಕಾಗಲ್ಲ. ಅವ್ರು ಏನೋ ಪಾಪ ಅವ್ರದ್ದೇನೋ ಒಂದೇನೋ ಇದ್ರ ಮೇಲೆ ಅವ್ರು ಹೇಳ್ತಾರೆ. ನಾನು ಅವರು ಹೇಳ್ದೇನೋ ಇದ್ರು ಕಂಪ್ಲೇಂಟ್ ಫೈಲ್ ಮಾಡಪ್ಪ ಅಂತ ಹೇಳಿದೆ. ನಿನ್ನೆ ಟಿವಿದವರು ಹೇಳಿದ್ದಾರೆ, ಅದೆಲ್ಲ ಟಿವಿ ಏನೋ ಹೇಳಿದ್ದಾರೆ. ಇದಕ್ಕೆ ನಾನು ಏನು ಹೇಳ್ಬೇಕು? ನಾನು ಸದನದಲ್ಲಿ ಮಾತಾಡಿದ್ದಾರೆ, ತಮ್ಮ ಗಮನಕ್ಕೆ ದೆಹಲಿಗೆ ಹೋಗ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ರಾಜ್ಯದ ಬೆಳವಣಿಗೆಯ ಬಗ್ಗೆ ಮತ್ತೊಮ್ಮೆ ಹೈಕಮಾಂಡ್ ಭೇಟಿ ನಾನು ಯಾರಿಗೂ ಭೇಟಿ ಮಾಡೋಂಥ ಅವಶ್ಯಕತೆ ಇಲ್ಲ. ಸದ್ಯಕ್ಕೆ ನಾನು ಯಾವುದೋ ಮೀಡಿಯಾ ಫ್ರೆಂಡ್ಸು ನನಗೆ ಹಿಂದೆ ನಾನು ಕಮಿಟ್ಮೆಂಟ್ ಮಾಡ್ಕೊಂಡಿದ್ದೆ, 2 ಸತಿ ನಾನು ಹೋಗಿರಲಿಲ್ಲ. ಒಂದು ಕಾಲ್ಕುಲೇವ್ಗೆ ಹೋಗ್ಬಿಟ್ಟು ವಾಪಸ್ ಸಾಯಂಕಾಲನೇ ಬಂದು ರಾಜಣ್ಣ ಅವರು ತಮ್ಮನ್ನು ಭೇಟಿಯಾಗಿದ್ದಾರೆ. ಹೇಳಿಕೆಗಳು ಕೊಟ್ಟು ದೂರು ಕೊಡದೇ ಇದ್ರೆ ಹಿಟ್ ಅಂಡ್ ರನ್ ಆದ್ರೆ ಪಕ್ಷ ಮತ್ತು ಸರ್ಕಾರಕ್ಕೆ ಡ್ಯಾಮೇಜ್ ಅಲ್ವಾ? ಅದು ನಮ್ಮ ಸಿಎಂ ಹತ್ರ ಮಾತಾಡಿ. ರಾಜಣ್ಣ ನಾನು ಕೆಪಿಸಿಸಿ ಅಧ್ಯಕ್ಷರಾಗಿ ಅವರು ಕೇಳಿದ್ದೀನಿ, ನನ್ನ ಹತ್ರ ಏನೂ ಇಲ್ಲ ಅಂತ ಹೇಳಿದ್ದಾರೆ. ಅವ್ರು ನನ್ನ ಹತ್ರ ಏನು ಹೇಳಿದ್ದಾರೆ ಅನ್ನೋದು ನಾನು ಬಿಚ್ಚಿ ನಿಮ್ಮ ಹತ್ರ ಹೇಳೋಕ್ಕಾಗಲ್ಲ. ಅವ್ರು ಏನೋ ಪಾಪ ಅವ್ರದ್ದೇನೋ ಒಂದೇನೋ ಇದ್ರ ಮೇಲೆ ಅವ್ರು ಹೇಳ್ತಾರೆ. ನಾನು ಅವರು ಹೇಳ್ದೇನೋ ಇದ್ರು ಕಂಪ್ಲೇಂಟ್ ಫೈಲ್ ಮಾಡಪ್ಪ ಅಂತ ಹೇಳಿದೆ. ನಿನ್ನೆ ಟಿವಿದವರು ಹೇಳಿದ್ದಾರೆ, ಅದೆಲ್ಲ ಟಿವಿ ಏನೋ ಹೇಳಿದ್ದಾರೆ. ಇದಕ್ಕೆ ನಾನು ಏನು ಹೇಳ್ಬೇಕು? ನಾನು ಸದನದಲ್ಲಿ ಮಾತಾಡಿದ್ದಾರೆ, ತಮ್ಮ ಗಮನಕ್ಕೆ ದೆಹಲಿಗೆ ಹೋಗ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ರಾಜ್ಯದ ಬೆಳವಣಿಗೆಯ ಬಗ್ಗೆ ಮತ್ತೊಮ್ಮೆ ಹೈಕಮಾಂಡ್ ಭೇಟಿ ನಾನು ಯಾರಿಗೂ ಭೇಟಿ ಮಾಡೋಂಥ ಅವಶ್ಯಕತೆ ಇಲ್ಲ. ಸದ್ಯಕ್ಕೆ ನಾನು ಯಾವುದೋ ಮೀಡಿಯಾ ಫ್ರೆಂಡ್ಸು ಸದ್ಯ ಪಕ್ಷದ ನಾಯಕರು ಈ ರೀತಿ ಹನಿ ಟ್ರಾಪ್ಗೆ ಒಳಗಾಗಿದ್ದೀವಿ, ನಮಗೆ ರಕ್ಷಣೆ ಕೊಡಿ ಅಂತೇಳಿ ಈಗಾಗಲೇ ಸದನದಲ್ಲಿ ಮಾತನಾಡಿದ್ದಾರೆ. ಈ ವಿಚಾರದಲ್ಲಿ ಪಕ್ಷದ ಅಧ್ಯಕ್ಷರಾಗಿ ನೀವು ಅವರ ಬೆನ್ನಿಗೆ ಹೇಗೆ ನಿಲ್ತಾ ಇದ್ದೀರಿ ಅನ್ನುವಂಥ ಮಾಧ್ಯಮಗಳ ಪ್ರಶ್ನೆಗೆ ನನ್ನ ಬಳಿ ಯಾರು ಕೂಡ ಇನ್ನೂ ಬಂದಿಲ್ಲ. ನಾನೇ ಕೇಳಿದ್ದೀನಿ, ಏನಾದರೂ ಆ ಥರದ ದಾಖಲೆ ಇದ್ದರೆ ಕೊಡಿ ಅಂತ. ನನ್ನ ಹತ್ರ ದಾಖಲೆಗಳು ಇಲ್ಲ ಅಂತ ಹೇಳಿದ್ದಾರೆ. ಸೊ ಈ ಎಲ್ಲ ಬೆಳವಣಿಗೆಗಳು ಆಗಿದೆ. ಈ ನಿಟ್ಟಿನಲ್ಲಿ ಮುಂದೆ ಏನಾಗಬೇಕು ಅದು ನೋಡೋಣ. ಸದ್ಯಕ್ಕಂತೂ ಇಲ್ಲಿವರೆಗೂ ಯಾವುದೇ ಬೆಳವಣಿಗೆ ಈ ಬಗ್ಗೆ ನನ್ನವರೆಗೂ ಬಂದಿಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರು ಉತ್ತರಿಸಿದ್ದಾರೆ. ದೆಹಲಿಗೆ ಒಟ್ಟಿನಲ್ಲಿ ಇವತ್ತು ಭೇಟಿ ಕೊಟ್ಟಿರುವಂಥದ್ದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಜೊತೆ ಕೂಡ ಒಂದಷ್ಟು ಚರ್ಚೆ ನಡೆಸಲಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಭಾರಿ ಸದ್ದು ಗದ್ದಲಕ್ಕೆ ಕಾರಣವಾಗ್ತಾ ಇದೆ ಈ ಹನಿ ಟ್ರಾಪ್ ಪ್ರಕರಣ. ಇದು ರಾಜ್ಯ ರಾಜಕೀಯದಲ್ಲಿ ಯಾವ ರೀತಿಯ ತಿರುವನ್ನು ಬೇಕಾದರೂ ಕೊಡಬಹುದು, ಏನೇ ಒಂದು ಬದಲಾವಣೆಯನ್ನು ಕೂಡ ರಾಜಕೀಯವಾಗಿ ತರಬಹುದು. ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಒಂದು ರೀತಿ ಭಾರಿ ದೊಡ್ಡ ಮಟ್ಟದ ಆತಂಕಕಾರಿ ಬೆಳವಣಿಗೆಯನ್ನು ಕೂಡ ಸೃಷ್ಟಿಸಬಹುದು. ಹೀಗೆ ನಾನಾ ರೀತಿಯಾಗಿ ಈಗ ಒಂದು ಹನಿ ಟ್ರಾಪ್ ವಿಚಾರ ಸದ್ದು ಮಾಡ್ತಾ ಇದೆ. ಕಾದು ನೋಡೋಣ ಏನಾಗುತ್ತೆ. ಸದ್ಯಕ್ಕಂತೂ ರಾಜ್ಯ ರಾಜಕೀಯಕ್ಕೆ ಇದು ಭಾರಿ ದೊಡ್ಡ ಮಟ್ಟದ ಒಂದು ಮುನ್ಸೂಚನೆಯನ್ನು ಕೊಡ್ತಾ ಇದೆ. ಏನಾದರೂ ಕೂಡ ಹನಿ